ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವು ಒಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. BBMP ಲಿಮಿಟ್ಸಲ್ಲಿ ಬರುತ್ತೆ. DC ಕನ್ವರ್ಷನ್ ಆಗಿದೆ ಪ್ರಾಪರ್ಟಿ. 11B ಈ ಖಾತಾ ಪ್ರಾಪರ್ಟಿ ಇದು. ಈ ಖಾತಾ ಆಗಿದೆ ಆಲ್ರೆಡಿ. ಸೊ ಇದೇ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು ಡೈಮೆನ್ಷನ್ 30x40 ಇರುತ್ತೆ. ರೋಡ್ ಬೈ 30 ಫೀಟ್ ಬರುತ್ತೆ, ಲೆಂತ್ ಬೈ 40 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1200 ಸ್ಕ್ವೇರ್ ಫೀಟ್ ಇರುತ್ತೆ. ಸೈಡ್ ಫೇಸಿಂಗ್ ವೆಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಎಲ್ಲ ನಾಟ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 2 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 2 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 3 BHK ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ 1 BHK ಮತ್ತು 2 BHK ಮಾಡಿದ್ದಾರೆ. ಟೋಟಲ್ ಬಂದ್ಬಿಟ್ಟು 4 ಯೂನಿಟ್ಸ್ ಮಾಡಿಸಿದ್ದಾರೆ. ಎಲ್ಲ ಬಿಲ್ಡಿಂಗ್ ರೆಂಟ್ ಕೊಟ್ಟರೆ ಒಂದು 70,000 ಗ್ಯಾರಂಟಿ ರೆಂಟ್ ಬರುತ್ತೆ. ಸೊ ಥರ ರೆಂಟಲ್ ಇನ್ಕಮ್ ಕೂಡ ಇರುತ್ತೆ ಪ್ರಾಪರ್ಟಿಗಿದು. ಪ್ರಾಪರ್ಟಿ ಮುಂದೆ ರೋಡ್ ಕೂಡ 30 ಫೀಟ್ ರೋಡ್ ಇರುತ್ತೆ. ಇದು ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. 12 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಮೇನ್ ಗೇಟ್ ಇದು ಐರನ್ ಯೂಸ್ ಮಾಡಿದ್ದಾರೆ. 16 mm ಐರನ್ ಯೂಸ್ ಮಾಡಿದ್ದಾರೆ. ಪಾರ್ಕಿಂಗ್ ಏರಿಯಾ 2 ಕಾರ್ ಹಾಕೋಬೋದು. 7 ಸೀಟರ್ ಇಲ್ಲ, 5 ಸೀಟರ್ 2 ಕಾರ್ ಹಾಕೋಬೋದು ಪಾರ್ಕಿಂಗಲ್ಲಿ. ಎಲೆಕ್ಟ್ರಿಸಿಟಿ ಮೀಟರ್ಸ್ ಎಲ್ಲ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ಲದನ್ನು ಅವರ ಡೆಪಾಸಿಟ್ ಎಲ್ಲ ಮಾಡಿ ಪರ್ಮನೆಂಟ್ ಮಾಡಿಸ್ಕೊಡ್ತಾರೆ. ಇದು ಗ್ಯಾಸ್ ಕನೆಕ್ಷನ್ಸ್ ಇದೆ. ಎಲ್ಲ ಮನೆಗೆ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ಸ್ ಎಲ್ಲ. ಪ್ಯಾಸೇಜ್ ಎಲ್ಲ ನೋಡ್ಬೋದು. ಸುತ್ತಲೂ ನೀಟಾಗಿ ಪ್ಯಾಸೇಜ್ ಎಲ್ಲ ಬಿಟ್ಟಿದ್ದಾರೆ. 2 ಫೀಟ್ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಏರಿಯಾದು 2 ಕಾರ್ ಹಾಕೋಬೋದು. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ಗ್ರೌಂಡ್ ಫ್ಲೋರ್ ಇದು 2 BHK ಮಾಡಿಸಿದ್ದಾರೆ ಇಲ್ಲಿ. ಸೊ ಇಲ್ಲೂ ಕೂಡ ಪ್ಯಾಸೇಜ್ಗೆಲ್ಲ ನೋಡ್ಬೋದು ಗ್ರಾನೈಟ್ ಹಾಕಿದ್ದಾರೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಮನೆಗೆ ಓನ್ ಬೋರ್ವೆಲ್ ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಕಾವೇರಿ ಲೈನ್ ಕೂಡ ಆಗಿದೆ. ಸೊ ಅದು ವಾಟರ್ ಕೂಡ ಅದು ಬೇಗ ಬರುತ್ತೆ. ಅದು ಬ್ಯಾಕ್ ಸೈಡ್ ಪ್ಯಾಸೇಜ್ ಕೂಡ ನೋಡ್ಬೋದು. ಇದು 3 ಫೀಟ್ ಕೊಟ್ಟಿದ್ದಾರೆ 2 ಮನೆಗೂ. 3 to 4 ಫೀಟ್ ಇರುತ್ತೆ 2 ಮನೆಗೂ. ಸೊ 2 BHK ಇದು. ಮೈನ್ ಡೋರ್ ಎಲ್ಲನೂ ರೆಡ್ ಸಾಲ್ಟ್ ಮೆಟೀರಿಯಲ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲನೂ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಟೋಟಲ್ ಬಿಲ್ಡಿಂಗ್ ಇದು. ಸೊ ಹಾಲ್ ಇದು. ಹಾಲಲ್ಲಿ TV ಯೂನಿಟ್ ಮಾಡಿಸಿದ್ದಾರೆ. POP ಮಾಡಿಸಿದ್ದಾರೆ. ಮಾಡ್ಯುಲರ್ ಕಿಚನ್ 2 ರೂಮ್ ಇರುತ್ತೆ. ಒಂದು ಅಟ್ಯಾಚ್ ರೆಸ್ಟ್ ರೂಮ್ ಮತ್ತು ಇನ್ನೊಂದು ಕಾಮನ್ ರೂಮ್ ಇರುತ್ತೆ. ರೂಮಲ್ಲೆಲ್ಲನೂ ಕಬೋರ್ಡ್ ಎಲ್ಲ ಮಾಡಿಸಿದ್ದಾರೆ. ಎಲ್ಲನೂ ನೀಟಾಗಿ ಕಬೋರ್ಡ್ಸ್ ಎಲ್ಲ ಮಾಡಿಸಿದ್ದಾರೆ. ಕಾಮನ್ ರೆಸ್ಟ್ ರೂಮ್ ಇರುತ್ತೆ. ಒಂದು ಅಟ್ಯಾಚ್ ರೆಸ್ಟ್ ರೂಮ್ ಇದೆ ಗ್ರೌಂಡ್ ಫ್ಲೋರಲ್ಲಿ. ವಿಂಡೋಸ್ ಎಲ್ಲ ನೋಡ್ಬೋದು. ಎಲ್ಲನೂ ವುಡನ್ ವಿಂಡೋಸ್ ಹಾಕಿರುವಂಥದ್ದು. ರೆಡ್ ಸಾಲ್ಟ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ವುಡನ್ ವಿಂಡೋಸ್ ಎಲ್ಲನೂ. ಸ್ಟೆಪ್ಸ್ ಎಲ್ಲ ನೋಡ್ಬೋದು 3 ಫೀಟ್ ಕೊಟ್ಟಿದ್ದಾರೆ. ರೈಲಿಂಗ್ಸ್ ಎಲ್ಲನೂ ಐರನ್ ಯೂಸ್ ಮಾಡಿದ್ದಾರೆ. 16 mm ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ರೈಲಿಂಗ್ಸ್ಗೆಲ್ಲನೂ. ಸ್ಟೆಪ್ಸ್ಗೆಲ್ಲನೂ ಗ್ರಾನೈಟ್ ಹಾಕಿರೋದು. ಟೋಟಲ್ ಎಲ್ಲ ಒಂದೇ ಗ್ರಾನೈಟ್ ಹಾಕ್ಸಿದ್ದಾರೆ ಸ್ಟೆಪ್ಸ್ಗೆಲ್ಲನೂ. ಸೊ ಇನ್ಸೈಡು ಸೇಮ್ ಗ್ರಾನೈಟು, ಇವನ್ ಸ್ಟೆಪ್ಸ್ಗೆಲ್ಲನೂ ಸೇಮ್ ಗ್ರಾನೈಟ್ ಹಾಕ್ಸಿದ್ದಾರೆ. ಫಸ್ಟ್ ಫ್ಲೋರ್ ಇದು 3 BHK ಇರುತ್ತೆ. 3 ಬೆಡ್ರೂಮ್ ಹೌಸ್ ಇರುತ್ತೆ. ಫುಲ್ ಫ್ಲೋರ್ ಇರುತ್ತೆ ಇದು. ಸೊ ಇಲ್ಲೂ ಕೂಡ ನೋಡ್ಬೋದು ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಪ್ಯಾಸೇಜ್ ಕೂಡ ಆಲ್ಮೋಸ್ಟ್ 3.5 ಫೀಟ್ ಇರುತ್ತೆ ಪ್ಯಾಸೇಜ್ ಕೂಡ. ಇಲ್ಲೂ ಫುಲ್ ಅಪ್ ಟು ರೂಪ್ವರೆಗೂ ಫುಲ್ ಟೈಲ್ಸ್ ಹಾಕಿದ್ದಾರೆ. ಮೈನ್ ಡೋರ್ ಇದು. ಮೈನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರ್ ವಾಸ್ಕೆಲ್ಲ ನೋಡ್ಬೋದು. ಟೀಕುಡ್ ಕೊಟ್ಟಿದ್ದಾರೆ. ಹ್ಯಾಂಡ್ ಮೇಡ್ ಡೋರ್ಸ್ ಕೊಟ್ಟಿದ್ದಾರೆ. ಲಾಕ್ಸ್ ಎಲ್ಲ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಲಾಕ್ ಸಿಸ್ಟಮ್ ಎಲ್ಲನೂ. ಸೊ ಇದಕ್ಕೆಲ್ಲ ನೀಟಾಗಿ PU ಪಾಲಿಶ್ ಎಲ್ಲ ಆಗಿದೆ. ಮಿಷನ್ ಪಾಲಿಶ್ ಎಲ್ಲ ಆಗಿದೆ. ಸೊ ಫ್ಲೋರಿಂಗ್ ಎಲ್ಲ ನೋಡ್ಬೋದು ಗ್ರಾನೈಟ್ ಹಾಕ್ಸಿದಾರೆಲ್ಲ. ಟೋಟಲ್ ಬಿಲ್ಡಿಂಗ್ಗೆ ಗ್ರಾನೈಟ್ ಹಾಕ್ಸಿರುವಂಥದ್ದು. ಲಿವಿಂಗ್ ರೂಮ್ ಇದು. ಹಾಲು. ಸೊ ಎಂಟ್ರ್ ಆಗಿದ ತಕ್ಷಣ ಹಾಲ್ ಸಿಗುತ್ತೆ. ಹಾಲಲ್ಲಿ ನೋಡ್ಬೋದು ಸಿಂಪಲ್ಲಾಗಿ ನೀಟಾಗಿ POP ಮಾಡಿಸಿದ್ದಾರೆ. ಒಂದು ವಿಂಡೋ ಇದೆ. ವಿಂಡೋ ಕೂಡ 4x4 ಇರುವಂಥದ್ದು. TV ಯೂನಿಟ್ ಕೂಡ ನೋಡ್ಬೋದು. ಒಂದು ವಾಲ್ಗೆ TV ಯೂನಿಟ್ ಕೂಡ ಮಾಡಿಸಿದ್ದಾರೆ. ಸೊ ಮಾಡರ್ನ್ ಡಿಸೈನಲ್ಲೇ ಮಾಡಿಸಿದ್ದಾರೆ TV ಯೂನಿಟ್ ಕೂಡ. ಹಾಲ್ ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಇದು 14x15 ಬರುತ್ತೆ. ಹಾಲ್ ಸೈಜು ಡೀಸೆಂಟ್ ಆಗಿದೆ. ಪ್ಲಸ್ ಇಲ್ಲಿ ಡೈನಿಂಗ್ ಹಾಲ್ ಇದು. ಸೊ ಕಿಚನ್ ಆರ್ಚ್ ಎಲ್ಲ ವುಡನ್ ಡಿಸೈನ್ ಮಾಡಿಸಿದ್ದಾರೆ. ಡೈನಿಂಗ್ ಹಾಲಲ್ಲಿ ಕೂಡ POP ಮಾಡಿಸಿದ್ದಾರೆ. ಒಂದು ವಿಂಡೋ ಕೂಡ ಇರುತ್ತೆ. ಇಲ್ಲಿ ಪೂಜಾ ರೂಮ್ ಕೊಟ್ಟಿದೆ. ಬಾರ್ಡರ್ ಎಲ್ಲ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಎಂಟ್ರಿ ಬಾರ್ಡ್ ಎಲ್ಲನೂ. ಸೊ ಇಲ್ಲಿ ಇದು ವಾಸ್ಕಲ್ಲು ಮೇನ್ ಡೋರ್ ಎಲ್ಲ ಟೀಕುಡ್ ಕೊಟ್ಟಿರುತ್ತೆ. ಇಲ್ಲಿ ಡೀಸೆಂಟ್ ಸೈಜಲ್ಲಿದೆ ಪೂಜಾ ರೂಮ್ ಇದು. ಒಬ್ರಿಗೂ ಆರಾಮಾಗಿ ಕುತ್ಕೊಂಡು ಪೂಜಾ ಮಾಡ್ಬೋದು. ಸೊ ಆ ಥರ ಡೀಸೆಂಟ್ ಸೈಜಲ್ಲಿರುತ್ತೆ ಪೂಜಾ ರೂಮ್ ಕೂಡ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. POP ಎಲ್ಲ ಮಾಡಿಸಿದ್ದಾರೆ ಪೂಜಾ ರೂಮಲ್ಲಿ. ಡೈನಿಂಗ್ ಏರಿಯಾ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಡೈನಿಂಗ್ ನೀಟಾಗಿ ಸೆಟ್ ಮಾಡ್ಕೋಬೋದು. ಅದಕ್ಕೆ ಬೇಕಾದ ಒಂದು ಸಿಂಕ್ ಎಲ್ಲ ಇಕ್ಕಲಕ್ಕೆ ಇಡಕ್ಕೆಲ್ಲನೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಕಿಚನ್ ಇದು. ಮಾಡಲರ್ ಕಿಚನ್ ಪ್ರೊವೈಡ್ ಮಾಡಿಸಿದ್ದಾರೆ. 3 ಕಡೆ ಲಾಫ್ಟ್ ಮಾಡಿಸಿದ್ದಾರೆ ನೋಡ್ಬೋದು. ಸೊ ಏನಾದರೂ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ತುಂಬ ಅನುಕೂಲ ಮಾಡಿಸಿದ್ದಾರೆ. ಲಾಫ್ಟ್ ಮಿಡ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. L ಶೇಪಲ್ಲಿ ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವೆಟ್ರಿಫೈಡ್ ಟೈಲ್ಸ್ ಇದು. ಯುಟಿಲಿಟಿ ಏರಿಯಾ ಇದು. ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲೇ ಇಟ್ಕೋಬೋದು. ಡೀಸೆಂಟ್ ಸೈಜಲ್ಲಿ ಯುಟಿಲಿಟಿ ಕೂಡ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ರು. ವಿತ್ ಸೇಫ್ಟಿ ಗ್ರಿಲ್ ಕೂಡ ಹಾಕ್ಸಿದ್ದಾರೆ ಯುಟಿಲಿಟಿಯಲ್ಲಿ. ಇಲ್ಲಿ ಟೋಟಲ್ 3 ರೂಮ್ಸ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. 2 ಕಾಮನ್ ರೂಮ್ ಬರುತ್ತೆ. ಬನ್ನಿ ಈಗ ಕಾಮನ್ ರೂಮ್ ನೋಡೋಣ. ಇದು ರೆಸ್ಟ್ ರೂಮ್ ಇದು. ಕಾಮನ್ ರೆಸ್ಟ್ ರೂಮ್ ಇಲ್ಲಿ ಕೊಟ್ಟಿದ್ದಾರೆ. ಇದು ಫುಲ್ ಅಪ್ ಟು ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಇದಕ್ಕೆಲ್ಲನೂ ಪ್ಯಾರಿವೇರ್ ಮತ್ತು ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ ಎಲ್ಲನೂ. ಸೊ ಇದು ರೂಮ್ ನಂಬರ್ 1 ಇದು. ಸೊ ಇಲ್ಲಿ ರೂಮಲ್ಲಿ ಕೂಡ ನೋಡ್ಬೋದು POP ಮಾಡಿಸಿದ್ದಾರೆ. ಒಂದು ವಾಲ್ಗೆ ರಾಯಲ್ ಸ್ಟ್ರಕ್ಚರ್ ಮಾಡಿಸಿದ್ದಾರೆ. ಪೇಂಟ್ಸ್ ಎಲ್ಲನೂ. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಮೇಲೆ ಲಾಫ್ಟ್ ಮಾಡಿಸಿದ್ದಾರೆ. ಎಲ್ಲ ರೂಮ್ಗೂ ಇದು ಡ್ರೆಸ್ಸಿಂಗ್ ಯೂನಿಟ್ ಮಾಡಿಸಿದ್ದಾರೆ. ರೂಮ್ ಸೈಜ್ ಬಂದ್ಬಿಟ್ಟು 9x10 ಬರುತ್ತೆ.
ಸೊ ಇಲ್ಲಿ ಕೂಡ ಬಾಲ್ಕನಿ ಕೂಡ ನೋಡ್ಬೋದು. ಡಿಸೆಂಟ್ ಸೈಜ್ ಎಲ್ಲ 3 ಫೀಟ್ ಇರುತ್ತೆ. ರೈಲಿಂಗ್ಸ್ ಎಲ್ಲನೂ ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಬಾಲ್ಕನಿಗೆಲ್ಲನೂ ಡೋರ್ಸ್ ಎಲ್ಲನೂ ಇನ್ಸೈಡ್ ಡೋರ್ಸ್ ಎಲ್ಲ ಪ್ಲಸ್ ಡೋರ್ಸ್ ಯೂಸ್ ಮಾಡಿದ್ದಾರೆ. ರಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಇದು. ಮಾಸ್ಟರ್ ಬೆಡ್ರೂಮಲ್ಲಿ ಕೂಡ ನೋಡ್ಬೋದು POP ಎಲ್ಲ ಮಾಡಿಸಿದ್ದಾರೆ. ಸೀಲಿಂಗ್ ಲೈಟ್ಸ್ ಎಲ್ಲ ಫುಲ್ ಹಾಕಿದ್ದಾರೆ. ಎಲ್ಲ ಲೈಟ್ಸನ್ನು ವಿಪ್ರೋ ಕಂಪ್ನಿ ಪ್ರೊವೈಡ್ ಮಾಡಿರುವಂಥದ್ದು ಸೀಲಿಂಗ್ ಲೈಟ್ಸ್ ಎಲ್ಲನೂ. ಇದು ರೂಮ್ ಸೈಜ್ ಬಂದ್ಬಿಟ್ಟು ಸೇಮ್ 12x12 ಬರುತ್ತೆ. ಇದು ಡ್ರೆಸ್ಸಿಂಗ್ ಯೂನಿಟ್ ಸಪ್ರೇಟಾಗಿ ಮಾಡಿಸಿದ್ದಾರೆ. 12x12 ಅಂದರೆ ಒಂದು ಗ್ರಾನೈಟ್ ಸೈಜ್ ಬಂದ್ಬಿಟ್ಟು 3 ಫೀಟ್ ಬರುತ್ತೆ. 3.5 ಫೀಟ್ 4.5 ಗ್ರಾನೈಟ್ ಇರುತ್ತೆ ಇಲ್ಲಿ. ಸೊ ಅಲ್ಲಿಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಎಷ್ಟು ಬರುತ್ತೆ ಅಂತ. ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು. ಸೊ ವಾಲ್ ಮೌಂಟೆಡ್ ಕಮೋಡ್ ಮಾಡಿಸಿದ್ದಾರೆ. ವಾಲ್ಗೆಲ್ಲ ಫುಲ್ ಅಪ್ ಟು ರೂಪನ್ನು ಫುಲ್ ಟೈಲ್ಸ್ ಹಾಕ್ಸಿದ್ದಾರೆ. ಇದು ಕಾಮನ್ ರೂಮ್ ಇದು. ರೂಮ್ ನಂಬರ್ 3 ಇದು. ಇಲ್ಲಿ ನೋಡ್ಬೋದು POP ಎಲ್ಲ ಮಾಡಿಸಿದ್ದಾರೆ. ಒಂದು ವಾಲ್ಗೆ ರಾಲ್ ಸ್ಟ್ರಕ್ಚರ್ ಮಾಡಿಸಿದ್ದಾರೆ. ವಿಂಡೋ ಕೊಟ್ಟಿದ್ದಾರೆ 4x4 ವುಡನ್ ವಿಂಡೋ, ರೆಡ್ ಸಾಲ್ ಮೆಟೀರಿಯಲ್ಲು. ಸ್ಲೈಡಿಂಗ್ ಕಬೋರ್ಡು, ಮೇಲ್ಗಡೆ ಲಾಫ್ಟ್ ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಇದು ರೂಮ್ ಸೈಜ್ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಲೈಕ್ ನಿಮ್ಗೆ ಇದು 9x10 ಬರುತ್ತೆ ರೂಮ್ ಸೈಜ್ ಇದು. ಇದರಲ್ಲೂ ಕಿಂಗ್ ಸೈಜ್ ಕಟ್, ಎಲ್ಲ ರೂಮಲ್ಲೂ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಆ ಥರ ಡೀಸೆಂಟ್ ಸೈಜಲ್ಲಿದೆ ರೂಮ್ಸ್ ಎಲ್ಲನೂ. ಇದು ಫಸ್ಟ್ ಫ್ಲೋರ್ ಇದು, ಓನರ್ ಇರೋಕ್ಕೆ ಅಂತ ಹೇಳ್ಬಿಟ್ಟು. ಇದು ಸೆಕೆಂಡ್ ಫ್ಲೋರ್ ಇದು. ಸೆಕೆಂಡ್ ಫ್ಲೋರ್ ಬಂದ್ಬಿಟ್ಟು ರೆಂಟಲ್ ಬರೋ ಥರ ಮಾಡಿದ್ದಾರೆ. ಅಂದರೆ ಫಸ್ಟಲ್ಲಿ 1 BHK ಇರುತ್ತೆ, ಸೆಕೆಂಡ್ ಬಂದ್ಬಿಟ್ಟು 2 BHK ಇರುತ್ತೆ. ಸೊ ಇಲ್ಲೆಲ್ಲ ವಾಲ್ಗೆಲ್ಲ ನೋಡ್ಬೋದು ಟೋಟಲ್ ಎಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ಡೋರ್ಸ್ ಎಲ್ಲನೂ ನಾರ್ತ್ ಫೇಸಿಂಗ್ ಡೋರ್ಸ್, ರೆಡ್ ಸಾಲ್ ಮೆಟೀರಿಯಲ್ ಡೋರ್ಸ್ ಎಲ್ಲನೂ. ಸೊ ಹಾಲ್ ಇದು 1 BHK ಇದು. ಸಿಂಗಲ್ ಬೆಡ್ರೂಮ್ ಇದು. ಹಾಲು, TV ಯೂನಿಟ್ ಮಾಡಿಸಿದ್ದಾರೆ. ಪೂಜಾ ರೂಮ್ ಸಪ್ರೇಟ್ ಮಾಡಿ ಲೇಸರ್ ಕಟ್ಟಿಂಗ್ ಎಲ್ಲ ಬರುತ್ತೆ. ಕೆಳಗಡೆ ಬಂದ್ಬಿಟ್ಟು UPS ಪಾಯಿಂಟ್ ಎಲ್ಲ ಇಟ್ಕೋಬೋದು. ಕಿಚನ್ ಇದು ಮಾಡಲರ್ ಕಿಚನ್ ಮಾಡಿಸಿದ್ದಾರೆ. ಲಾಫ್ಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಮಿಡ್ ಯೂನಿಟ್ SS ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಫ್ರಿಜ್ ಯೂನಿಟ್ ಕೂಡ ಸಪ್ರೇಟಾಗಿ ಕೊಟ್ಟಿರ್ತಾರೆ. ಒಂದು ವುಡನ್ ವಿಂಡೋ ಕೊಟ್ಟಿದ್ದಾರೆ. ಸೊ ಇದು ರೂಮ್ ಇದು. ಇದು ರೂಮ್ ಸೈಜ್ ಬಂದ್ಬಿಟ್ಟು ಕ್ವೀನ್ ಸೈಜ್ ಕಟ್ ಹಾಕೋಬೋದು. ಇದು 8x8 ಬರುತ್ತೆ. ಇದು 8 ಫೀಟ್ ಬರುತ್ತೆ. 8x ಆಲ್ಮೋಸ್ಟ್ 10 ಬರುತ್ತೆ. ಸೊ ಸ್ಲೈಡಿಂಗ್ ಕಬೋರ್ಡ್ ಇರೋದ್ರಿಂದ ಕಿಂಗ್ ಸೈಜ್ ಕಟ್ಟು ಹಾಕೋಬೋದು. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಕಾಮನ್ ರೆಸ್ಟ್ ರೂಮ್ ಇದು. ಇಲ್ಲೆಲ್ಲ ಸಿಂಗಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ. ಸಿಂಕ್ ಎಲ್ಲನೂ ಸೆರಾ ಫಿಟ್ಟಿಂಗ್ಸ್ ಬರುತ್ತೆ. ರಿಮೈನಿಂಗ್ ಎಲ್ಲ ಡೈವರ್ಟ್ರು ಮತ್ತು ಟ್ಯಾಪ್ಸ್ ಎಲ್ಲನೂ ಜಾಗರ್ ಫಿಟ್ಟಿಂಗ್ಸೇ ಬರುತ್ತೆ. ಇದು ಡಬಲ್ ಬೆಡ್ರೂಮ್ ಇದು. ಮೇನ್ ಡೋರ್ ಫೇಸಿಂಗ್ ಎಲ್ಲ ನಾರ್ತ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲನೂ ರೆಡ್ ಸಾಲ್ ಮೆಟೀರಿಯಲ್ ಇರುತ್ತೆ. ಸೊ ಹಾಲ್ ಕೂಡ ನೋಡ್ಬೋದು ಡಿಸೆಂಟ್ ಸೈಜಲ್ಲಿದೆ. ಹಾಲಲ್ಲಿ POP ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಸೊ ಓನ್ಲಿ ಸೀಲಿಂಗ್ ಅಷ್ಟೇ ಮಾಡಿಸಿದ್ದಾರೆ, POP ಏನು ಮಾಡಿಸಿಲ್ಲ. TV ಯೂನಿಟ್ ಮಾಡಿಸಿದ್ದಾರೆ. ಪೂಜಾ ರೂಮ್ ಕೂಡ ಕೊಟ್ಟಿದ್ದಾರೆ. ಮಾಡ್ಲರ್ ಕಿಚನ್ ಕೊಟ್ಟಿದ್ದಾರೆ. ಕಿಚನ್ ಸೈಜ್ ಕೂಡ ನೋಡ್ಬೋದು ಡೀಸೆಂಟ್ ಸೈಜಲ್ಲಿದೆ. ಚಿಮ್ನಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಏನು ಡಸ್ಟ್ ಆಗಿದ್ದಾರೆ ನೀಟಾಗೆಲ್ಲ ಮಾಡಿಸಿದ್ದಾರೆ. ಇದು ಒಂದು ಮಾಸ್ಟರ್ ಬೆಡ್ರೂಮ್ ಮತ್ತು ಒಂದು ಕಾಮನ್ ರೂಮ್ ಬರುತ್ತೆ. ಇದು ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಥರ ಇರುತ್ತೆ. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ. ಮೇಲ್ಗಡೆ ಲಾಫ್ಟು, ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ. ಒಂದು ವಿಂಡೋ ಕೊಟ್ಟಿದ್ದಾರೆ. ಇದು ಕಾಮನ್ ರೆಸ್ಟ್ ರೂಮ್ ಇದು. ಇದು ಕಾಮನ್ ರೆಸ್ಟ್ ರೂಮ್ ಡೋರ್ಸ್ ಎಲ್ಲ WPC ಡೋರ್ಸ್ ಯೂಸ್ ಮಾಡಿದ್ದಾರೆ. ಎಲ್ಲ ರೆಸ್ಟ್ ರೂಮ್ ಡೋರ್ಸ್ನ ಸೇಮ್ ಯೂಸ್ ಮಾಡಿರುವಂಥದ್ದು. ಇದು ಕಾಮನ್ ರೂಮ್ ಇದು. ಇದರಲ್ಲಿ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಇನ್ನೊಂದು ಆ ಕಡೆ ಅಟ್ಯಾಚ್ ರೂಮಲ್ಲಿ ಕ್ವೀನ್ ಸೈಜ್ ಕಟ್ ಹಾಕೋಬೋದು ಅಷ್ಟೇ. ಸ್ಲೈಡಿಂಗ್ ಕಬೋರ್ಡು, ಮೇಲ್ಗಡೆ ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇಷ್ಟಿದು ಕಂಪ್ಲೀಟ್ ಬಿಲ್ಡಿಂಗ್ ಇದು. ಟೋಟಲ್ 4 ಯೂನಿಟ್ಸ್ ಬರುತ್ತೆ. ಒಂದು ಮನೆಯಲ್ಲಿ ಓನರ್ ಇದ್ಕೊಂಡು ರಿಮೈನಿಂಗ್ 3 ಮನೆ ರೆಂಟ್ ಕೊಟ್ಟರೆ ಆಲ್ಮೋಸ್ಟ್ ಒಂದು 35,000 to 40,000 ರೆಂಟ್ ಬರುತ್ತೆ. ಆ ಥರ ರೆಂಟಲ್ಲಿರುತ್ತೆ. ಟೆರೆಸ್ ಇದು. ಪಿಲ್ಲರ್ಸ್ ಕೂಡ ರೈಸಿಂಗಲ್ಲಿ ಇಟ್ಟಿದ್ದಾರೆ. ಬೇಕಾದರೆ ಇನ್ನೊಂದು ಫ್ಲೋರ್ ಹಾಕೋಬೋದು. ಮೇಲ್ಗಡೆ ಒಂದು ಟ್ಯಾಂಕ್ ಕೊಟ್ಟಿದ್ದಾರೆ. 2 ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ. ಆಲ್ರೆಡಿ 1500 ಲೀಟರ್ 2 ಟ್ಯಾಂಕ್ ಕೊಟ್ಟಿದ್ದಾರೆ. ಒಂದು ಸೋಲಾರ್ ಕೊಡ್ತಾರೆ. 220 ಲೀಟರ್ದು ಒಂದು ಸೋಲಾರ್ ಕೂಡ ಪ್ರೊವೈಡ್ ಮಾಡ್ತಾರೆ ಮನೆಗೆ. ಇದೆಲ್ಲ ನೀಟಾಗಿ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿಸಿದ್ದಾರೆ. ಮತ್ತು ಕ್ಲಾಸ್ ಎಲ್ಲ ಡ್ರೈ ಮಾಡ್ಕೊಳ್ಳೋಕೆ ಅಲ್ಲಿ ಪ್ರಾವಿಷನ್ ಕೊಟ್ಟಿದ್ದಾರೆ. ವಾಷಿಂಗ್ ಏರಿಯಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು ಫುಲ್ ಲೇಔಟ್ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ. BBMP ಲಿಮಿಟ್ಸಲ್ಲಿ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಇದು. ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರುವಂಥದ್ದು. ಕ್ಲಿಯರ್ ಟೈಟಲ್ಸ್ ಇರುತ್ತೆ ನಮಗೆ. ಅಪ್ ಟು ಬ್ಯಾಂಕಲ್ಲಿ ಲೋನ್ ಕೂಡ ಸಿಗುತ್ತೆ. ಅಪ್ ಟು 70-75% ಲೋನ್ ಕೂಡ ಸಿಗುತ್ತೆ. ಲೋನ್ಸ್ ಬಂದ್ಬಿಟ್ಟು LIC, ಕ್ಯಾನ್ ಫಿನಾನ್ಸ್, ICICI ಬ್ಯಾಂಕು, PNB, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಈ ಥರ ಮೇಜರ್ ಬ್ಯಾಂಕ್ಸಲ್ಲಿ ನಿಮಗೆ 70-75% ಕೂಡ ಲೋನ್ ಕೂಡ ಆಗುತ್ತೆ. ಪ್ರೈಸ್ ಬಂದ್ಬಿಟ್ಟು 1,80,00,000 ಹೇಳ್ತಾರೆ. 1,80,00,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಇದು ಲೊಕೇಶನ್ ಬಂದ್ಬಿಟ್ಟು ಲಕ್ಷ್ಮೀಪುರ ಟು ಅಬ್ಬಿಗೆರೆ ಮೇನ್ ರೋಡಲ್ಲಿ ಬರುತ್ತೆ. ನಿಯರ್ ರಾಜಲಕ್ಷ್ಮಿ ಹಾಸ್ಪಿಟ್ಲ್ ಹತ್ರ ಬರುತ್ತೆ ಪ್ರಾಪರ್ಟಿ ಇದು. ಸಂಭ್ರಮ್ ಕಾಲೇಜ್ಗೆ ಜಸ್ಟ್ ಒಂದು 1.5 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಇದು ಜಾಲಹಳ್ಳಿ ಏರ್ಫೋರ್ಸ್ ಸ್ಟೇಷನ್ಗೆ ಒಂದು 2 to 2.5 ಕಿಲೋಮೀಟರ್ಸ್ ಆಗುತ್ತೆ. BL ಸರ್ಕಲ್ಗೆ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ದಾಸರಳ್ಳಿ ಮೆಟ್ರೋ ಸ್ಟೇಷನ್ಗೆ ಇಲ್ಲಿಂದ ಒಂದು 6 ಕಿಲೋಮೀಟರ್ಸ್ ಆಗುತ್ತೆ. ಈ ಥರ ಒಳ್ಳೆ ಲೊಕೇಶನಲ್ಲಿ ಕೂಡ ಇದೆ. ಮತ್ತು BDA ಲೇಔಟ್ಗೆ ಜಸ್ಟ್ ಅಟ್ಯಾಚೇ ಬರುತ್ತೆ. ಆಲ್ಮೋಸ್ಟ್ ಒಂದು 4,000 ಎಕರ್ಸಲ್ಲಿ ಮಾಡಿರುವಂಥ ಲೇಔಟ್ಗೆ ಅಟ್ಯಾಚ್ ಇರುವಂಥ ಪ್ರಾಪರ್ಟಿ ಇದು. ಸೊ ಅದರದ್ದೆಲ್ಲ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ಸ್ ಎಲ್ಲ BDA ಅದೆಲ್ಲನೂ
ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್ ಬಂದ್ಬಿಟ್ಟು. ರಿಮೈನಿಂಗ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಂಬರ್ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಏನಾದರೂ ವಿಸಿಟ್ ಮಾಡಬೇಕಾದ್ರೆ ಆ ನಂಬರ್ಗೆ ಕಾಲ್ ಮಾಡಿಕೊಂಡು ಸೊ ಬನ್ನಿ, ವಿಸಿಟ್ ಎಲ್ಲ ಮಾಡಿಸ್ತೀವಿ. ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್.